ವ್ಯವಸಾಯ ಅಂದರೆ ಬೇಸಾಯ, ಬೇಸಾಯ ಮಾಡುವವ ಬೇಗ ಸಾಯ ಅನ್ನುವಂಥ ಒಂದು ಮಾತಿತ್ತು. ಆ ಕಾಲ ಮುಗೀತು ಅಂತಲೇ ಹೇಳಬೇಕು. ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡುವುದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಹಾಗಾದರೆ ಒಬ್ಬ ರೈತನ ಮಗ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋದ್ರೆ ಹೇಗೆ, ಅದನ್ನು ಸಾಧಿಸುವುದು ಹೇಗೆ ಅನ್ನೋದಕ್ಕೆ ಮಾದರಿಯಾಗಿ ಉಡುಪಿ ಜಿಲ್ಲೆಯ ಮುನಿಯಾಲು ಭಾಗದಲ್ಲಿ, ಕಾರ್ಕಳ ಭಾಗದಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರಿಗೆ ಜ್ಞಾನಪೀಠವನ್ನು ಕೊಡ್ತಾರೆ, ರಾಷ್ಟ್ರಮಟ್ಟದಲ್ಲಿ ಅವರು ಸುದ್ದಿ ಆಗ್ತಾರೆ. ಆದರೆ ಸಾಹಿತಿಗೂ ಮೀರಿ ಸೃಷ್ಟಿ ಕ್ರಿಯೆ ಅಂದರೆ ಭೂಮಿಯಲ್ಲಿ ಕೃಷಿಯನ್ನು ಮಾಡುವ ಮೂಲಕ ಬದುಕು ಕಟ್ಟಿಕೊಳ್ಳುವುದಕ್ಕೆ ಮತ್ತು ಬದುಕುವುದಕ್ಕೆ ಬೇಕಾದ ಅನ್ನವನ್ನು ತಯಾರಿಸಿಕೊಡುವ ರೈತನನ್ನು ಮಾತ್ರ ಕೇಳುವವರಿಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ದರಿಂದ ಅಂಥ ರೈತರಿಗೆ ಸ್ವಾಭಿಮಾನದ ಬದುಕು ಸಿಗಬೇಕು, ರೈತನ ಮಕ್ಕಳು ಎದೆಯುಬ್ಬಿಸಿ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಜ್ಞಾನಪೀಠದ ಮಾದರಿಯಲ್ಲೇ ರೈತ ಪೀಠ ಅನ್ನುವಂಥ ಒಂದು ಹೊಸ ಕಲ್ಪನೆಯೊಂದಿಗೆ ಅವಾರ್ಡ್ ಕೊಡುವುದಕ್ಕೆ ಒಬ್ಬ ಉದ್ಯಮಿ ಮುಂದಾಗಿದ್ದಾರೆ. ರಾಮಕೃಷ್ಣ ಆಚಾರ್ ಬೇರೆ ಉದ್ಯಮಿಗಳ ಹಾಗೆ ಅಲ್ಲ, ಇವರ ಕಲ್ಪನೆ ಭಾಳ ವಿಶಿಷ್ಟವಾಗಿದೆ. ಒಬ್ಬ ರೈತನೂ ಕೂಡ ಕಾರ್ಪೊರೇಟ್ ಲೆವೆಲ್ಗೆ ಬೆಳೀಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಸುಮಾರು 25 ಎಕರೆಯಲ್ಲಿ ರೈತರಿಗೆ ಮಾದರಿಯಾಗುವ ಬೇರೆ ಬೇರೆ ರೀತಿಯ ಕೃಷಿಯನ್ನು ಸ್ವತಃ ಅವರು ಮಾಡಿ ತೋರಿಸುವುದರ ಜೊತೆಗೆ ಈಗ ರೈತರಿಗೆ ಒಂದು ಗೌರವ ಕೊಡುವಂಥ ರೈತ ಪೀಠ ಅನ್ನುವಂಥ ಹೊಸದಾದ ಪ್ರಶಸ್ತಿಯನ್ನು ಆರಂಭಿಸಿದ್ದಾರೆ. ಆ ಪ್ರಶಸ್ತಿಯನ್ನು ಒಂದು ರೀತಿಯಲ್ಲಿ ಈ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ. ಆ ಮೂಲಕ ರೈತರು ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಕನಸನ್ನು ಅವರು ಹೊತ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ ಪ್ರಕೃತಿಯ ಜೊತೆ ಬೆರೆತ ಒಂದು ಆಚರಣೆ ಕರಾವಳಿಯಲ್ಲಿ ಇರುವಂಥದ್ದು ನಾಗಮಂಡಲ. ಆ ಏಕಪವಿತ್ರ ನಾಗಮಂಡಲವನ್ನು ಮಾಡುವ ಮೂಲಕ ಪ್ರಕೃತಿಯ ಆರಾಧನೆಯನ್ನು ಮಾಡಿ ಪ್ರಕೃತಿಯನ್ನು ಪ್ರತಿನಿತ್ಯ ಪೂಜಿಸುವಂಥ ರೈತನ ಒಂದು ಪ್ರಶಸ್ತಿಯನ್ನು, ರೈತಪೀಠ ಅನ್ನುವಂಥ ಪ್ರಶಸ್ತಿಯನ್ನು ಪ್ರತಿ ವರ್ಷ 5 ಜನ ರೈತರಿಗೆ ಕೊಡಬೇಕು ಅನ್ನುವಂಥ ಕಾನ್ಸೆಪ್ಟ್. ಪ್ರತಿ ರೈತನಿಗೆ ತಲಾ 1 ಲಕ್ಷ ರೂಪಾಯಿಯ ಪ್ರಕಾರ 5 ರೈತರಿಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಕೊಡುವ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಒಂದು ನಾಗಮಂಡಲ ಪ್ರಕೃತಿಯ ಆರಾಧನೆ ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಅಪರೂಪದ ಆಚರಣೆಯನ್ನು ಕೂಡ ಇರಿಸಿಕೊಂಡಿದ್ದಾರೆ. ನಾವಿಲ್ಲಿ ಅವರ ಫಾರ್ಮ್ ಏನಿದೆ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇರುವುದನ್ನು ಇಲ್ಲಿ ನೋಡ್ಬೋದು. ಬೇರೆ ಬೇರೆ ರೀತಿಯ ಒಂದು ಫಾರ್ಮಿಂಗ್ ಕೃಷಿಯನ್ನು ಮಾಡುವುದರ ಜೊತೆಗೆ ಬರುವಂಥ ರೈತರಿಗೆ ಮಾದರಿ ಆಗಬಲ್ಲ ಅನೇಕ ಹೊಸ ಆಲೋಚನೆಗಳಿಗೂ ಕೂಡ ಇಲ್ಲಿ ಅವರು ರೂಪವನ್ನು ಕೊಟ್ಟಿದ್ದಾರೆ. ಸೊ ಈ ಒಟ್ಟು ಕಾನ್ಸೆಪ್ಟ್ ಏನು ಮತ್ತು ಈ ರೈತಪೀಠ ಪ್ರಶಸ್ತಿಯ ವಿಶೇಷತೆ ಏನು, ನಾಗಮಂಡಲ ಯಾಕೆ, ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋಣ. ಚಿಂತಕರಂಥ ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಈ ರೈತಪೀಠದ ಕಾನ್ಸೆಪ್ಟ್ ಏನು ಮತ್ತು ಈ ನಾಗಮಂಡಲ ಯಾಕೆ ಅಂತ ಅಂದರೆ ನಾವು ಶಾಲೆಯ ಮಕ್ಕಳ ಗೋಡೆಗಳ ಮೇಲೆ ನೋಡಿದರೆ ನಮ್ಮ ಜ್ಞಾನಪೀಠ ಪಡೆದವರದ್ದೆಲ್ಲ ಮಾಹಿತಿಗಳಿರ್ತವೆ, ಪೊಲಿಟಿಷಿಯನ್ಸ್ಗಳಿವೆ. ಆದರೆ ದೇಶದ ಬೆನ್ನೆಲುಬಾಗಿರುವಂಥ ರೈತರ ಬಗ್ಗೆ ಯಾರೂ ಕೂಡ ಇವತ್ತಿನವರೆಗೆ ಒಂದು ಮೋಟಿವೇಟ್ ಮಾಡಲಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ರೈತರು ಅಂದರೆ ಒಂದು ರೀತಿಯಲ್ಲಿ ಅವರು ಹಿಂದುಳಿದಿದ್ದಾರೆ, ಅವರಿಗೆ ಹೆಣ್ಣು ಸಿಗಲ್ಲ ಅಥವಾ ಹಳ್ಳಿಯಲ್ಲೇ ಉಳ್ಕೊಂಡವರು, ಯಾವುದಕ್ಕೂ ಆಗದವರು ರೈತರಾಗಿದ್ದಾರೆ ಅನ್ನುವಂಥ ಭಾವನೆ ಇದೆ. ನಮ್ಮ ರಾಮಕೃಷ್ಣ ಆಚಾರ್ಯ ಏನು ಹೇಳ್ತಾರೆ ಅಂದರೆ, ಒಬ್ಬ ರೈತ ತನ್ನ ದುಡಿಮೆಯಿಂದ ಒಂದು ಬೆನ್ಸ್ ಕಾರನ್ನು ತಗೊಳ್ಬೋದು ಮನಸ್ಸು ಮಾಡಿದರೆ. ಆ ರೀತಿಯ ಒಂದು ಸಮಗ್ರ ಕೃಷಿಯನ್ನು ನಾವು ಅಭಿವೃದ್ಧಿಪಡಿಸಬೇಕು. ಆ ರೀತಿಯ ಒಂದು ಇನೋವೇಟಿವನ್ನು ನಾವು ಅವರ ಈ ಫಾರ್ಮಲ್ಲಿ ನೋಡ್ಬೋದು. ಬಹಳ ಅದ್ಭುತವಾಗಿ ಇದನ್ನು ರಚನೆ ಮಾಡಿದ್ದಾರೆ. 20-25 ಎಕರೆಯಲ್ಲಿರುವಂಥ ಈ ಫಾರ್ಮಲ್ಲಿ ಅವರು ಅನೇಕ ರೀತಿಯ ಕೃಷಿಗಳನ್ನು ಮಾಡಿದ್ದಾರೆ. ಸಣ್ಣ ಜಾಗದಲ್ಲಿ ಒಂದು ತಿಂಗಳಿಗೆ ಒಂದು 4-5 ಲಕ್ಷ ರೂಪಾಯಿ ಹೇಗೆ ದುಡಿಬೋದು ಒಬ್ಬ ರೈತ ಅನ್ನೋದನ್ನು ಅವರು ಇಲ್ಲಿ ನಿರೂಪಿಸಲಿಕ್ಕೆ ಮತ್ತು ಅದನ್ನು ಸಾಧಿಸಿ ತೋರಿಸೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಕಲ್ಪನೆ ಇದು ರೈತಪೀಠ. ಅಂದರೆ ರೈತನಿಗೆ ಕೂಡ ಒಂದು ಪ್ರಶಸ್ತಿಯನ್ನು ಕೊಡಬೇಕು, ಅವನ ಸಾಧನೆಯನ್ನು ಕೂಡ ಗುರುತಿಸಬೇಕು. ನಾವು ಕೇವಲ ಘೋಷಣೆಯಲ್ಲಷ್ಟೇ ಜೈ ಜವಾನ್ ಜೈ ಕಿಸಾನ್ ಇದೆ ಬಿಟ್ಟರೆ ಅದರ ಹೊರತಾಗಿ ಎಲ್ಲ ಕಡೆಯಲ್ಲಿ ನಮಗೆ ಸಿಗುವಂಥ ಸುದ್ದಿ ರೈತರ ಆತ್ಮಹತ್ಯೆ, ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ಈ ರೀತಿಯ ಗೋಳುಗಳೇ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅವರ ಮಧ್ಯದಲ್ಲಿ ಈ ರೀತಿಯ ಒಂದು ರೈತರಿಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ರೈತಪೀಠ ಅನ್ನುವಂಥ ಪ್ರಶಸ್ತಿಯನ್ನು ಅವರು ಆರಂಭ ಮಾಡಿದ್ದಾರೆ. ಮತ್ತು ಕೃಷಿಗೆ ಮತ್ತು ನಾಗನಿಗೆ ಬಹಳ ಅವಿನಾಭಾವದಂಥ ಸಂಬಂಧ ಇರೋದರಿಂದ ನಾವು ಪಶ್ಚಿಮ ಘಟ್ಟದ ಒಂದು ಇಕೋ ಸೆನ್ಸಿಟಿವ್ ಝೋನ್ನ ಈ ಭಾಗದಲ್ಲಿ ಬರ್ತೀವಿ. ಪರಿಸರವೂ ಉಳಿಬೇಕು, ನಾಗಾರಾಧನೆಯೂ ಉಳಿಬೇಕು, ಸಂಸ್ಕೃತಿ ಸಭ್ಯತೆ ಇದೆಲ್ಲದರ ಜೊತೆಗೆ ಪ್ರಕೃತಿ ಉಳಿಬೇಕು ಅನ್ನುವಂತಹ ಕಾಳಜಿಯಿಂದ ಹುಡುಗರೆಲ್ಲ ನಮ್ಮ ಊರಲ್ಲೇ ನಿಂತ್ಕೊಂಡು ಕೃಷಿಯನ್ನು ಮಾಡಿ ಇದನ್ನೊಂದು ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಮಾಡುವ ನಮ್ಮ ಊರನ್ನು ಅನ್ನೋದು ಅವರ ಕಾನ್ಸೆಪ್ಟ್ ಆಗಿದೆ. ಭಾಳ ಮುಖ್ಯವಾಗಿ ಏನಂದರೆ ಕರಾವಳಿಯನ್ನು ನಾಗನ ಭೂಮಿ ಅಂತಲೇ ಕರೀತಾರೆ. ಸೊ ನಾಗಾರಾಧನೆ ಒಂದು ಕಡೆ ಆದರೆ ರೈತನ ಒಂದು ಪೂಜೆಯೂ ಅಗತ್ಯ. ಆ ರೀತಿಯಲ್ಲಿ ಪೀಠದಲ್ಲಿ ಕುಳ್ಳಿರಿಸಿ ರೈತನಿಗೆ ಗೌರವ ಕೊಟ್ಟು ಪ್ರಶಸ್ತಿ ಕೊಡುವಂಥ ಈ ಕಾನ್ಸೆಪ್ಟ್ ನಿಜಕ್ಕೂ ಯುವಕರು ಕೃಷಿಯತ್ತ ಮತ್ತೆ ಮುಖ ಮಾಡಬಹುದು ಅನ್ನುವಂಥ ಒಂದು ಆಶಾವಾದವನ್ನು ಹುಟ್ಟಿಸ್ತಾ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.